ನಮಸ್ತೆ ವೀಕ್ಷಕರೇ, ಎಆರ್ ಪ್ರಾಪರ್ಟೀಸ್ಗೆ ಸ್ವಾಗತ. ನಾವು ಇವತ್ತು ಬಂದಿರತಕ್ಕಂಥ ಜಾಗ ಕುಂದಾಪುರ ತಾಲೂಕು ಕೋಟೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾರ್ಕೋಡು ಎಂಬಲ್ಲಿ. ವೀಕ್ಷಕರೇ, ನಾವು ಇಂದು ಒಂದೇ ಭಾಗದಲ್ಲಿ 2 ಸೈಟ್ಗಳ ವಿಡಿಯೋಗಳನ್ನು ಮಾಡಿರುತ್ತೇವೆ. ನಿಮಗೆ ಈ ಒಂದೇ ಭಾಗದಲ್ಲಿ 2 ಸೈಟ್ನ ವಿಡಿಯೋ ಹಾಗೂ ಇದರ ವಿವರಣೆಗಳನ್ನು ಕೊಡ್ತೇವೆ. ವೀಕ್ಷಕರೇ, ನಮ್ಮ ಈ ಜಾಗವು ಕೋಟೇಶ್ವರ ಬೈಪಾಸ್ನಿಂದ ಕೇವಲ 1.5 ಕಿಲೋಮೀಟರ್ ದೂರದ ಅಂತರದಲ್ಲಿರ್ತದೆ. ಇದು ನೀವು ನೋಡಬಹುದು, ಇದು ಮೇನ್ ರೋಡ್. ಇದು ರೋಡಿಗೆ ಹೊಂದಿಕೊಂಡಂತೆ ಇರುವ ಜಾಗ. ಇದು ನಾವಿಲ್ಲಿ ನೋಡ್ತಾ ಇದ್ದೇವೆ. ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಈಗಾಗಲೇ ಮಾಡಿರ್ತಾರೆ. ಈ ಜಾಗದ ಒಟ್ಟು ವಿಸ್ತೀರ್ಣ 9 ಸೆಣಸ್ ಆಗಿರ್ತದೆ. ಹಾಗೆ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಮಾಡಿರ್ತಾರೆ. ಜಾಗ ಲೆವೆಲ್ ಆಗಿದೆ. ಒಂದು 3-4 ಸಣ್ಣ ಸಣ್ಣ ಸಸ್ಯಗಳಿವೆ, ಅದು ಬಾರ್ಡರ್ ನಲ್ಲೇ ಹಾಕಿರ್ತಾರೆ ತುದಿಯಲ್ಲಿ. ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ, ಗೇಟ್ನ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ಈಗಾಗಲೇ ಜಾಗ ಎತ್ತರವಾಗಿದೆ. ಮಣ್ಣಿನ ತುಂಬಿಸ್ಕೊಳ್ಬೇಕು ಆ ತರ ಏನೂ ಇಲ್ಲ. ರೋಡ್ ಟಚ್ ಇದೆ. ಹಾಗೆ ಈ ಜಾಗದ ಕನ್ವರ್ಷನ್ 9 and 11 ಈಗಾಗಲೇ ಮಾಡಿರ್ತಾರೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಹಾಗೆ ಜಾಗದ ರೆಕಾರ್ಡ್ಸ್ ನ ಬಗ್ಗೆ ಮಾತಾಡೋದಾದ್ರೆ, ಲೀಗಲಿ ಕ್ಲೀನ್ ವೆರಿಫೈ ಆಗಿದೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮನೆ ಕಟ್ಟಬಹುದು. ವೀಕ್ಷಕರೇ, ಜಾಗದ ರೇಟ್ನ ವಿಚಾರ ಮಾತಾಡೋದಾದ್ರೆ ಸಣ್ಸಿಗೆ 4 ಲಕ್ಷ ರೂಪಾಯಿಗಳನ್ನು ಹೇಳ್ತಾ ಇದ್ದೇವೆ. ಹಾಗೆ ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ. ವೀಕ್ಷಕರೇ, ಜಾಗ ಚೌಕಾಕಾರದಲ್ಲಿದ್ದು 9 ಸೆಂಟ್ಸ್ ಜಾಗ ಆಗಿರ್ತದೆ. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹೇಳೋದಾದ್ರೆ 3915 ಸ್ಕ್ವೇರ್ ಫೀಟ್ ಆಗ್ತದೆ. ನೀವು ನೋಡಬಹುದು, ಕ್ಲೀನ್ ಇದೆ ಜಾಗ, ರೋಡ್ ಟಚ್ ಇದೆ. ಹಾಗೆ ಈ ಜಾಗದಿಂದ 5 ಹೆಜ್ಜೆ ಮುಂದೆ ಬಂದ್ರೆ ಬಲಭಾಗದಲ್ಲಿ ಇನ್ನೊಂದು ಸೈಟ್ ನಾವಿಲ್ಲಿ ತೋರಿಸ್ತಾ ಇದ್ದೇವೆ. ಈ ಜಾಗದ ಒಟ್ಟು ವಿಸ್ತೀರ್ಣ 8 ಸೆಂಟ್ಸ್ ಆಗ್ತದೆ. ನೀವಿಲ್ಲಿ ನೋಡಬಹುದು. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹೇಳೋದಾದ್ರೆ 3480 ಸ್ಕ್ವೇರ್ ಫೀಟ್ ಆಗ್ತದೆ. ಇದು ಕೂಡ ರೋಡ್ ಟಚ್ ಇದೆ. ಅದು ಎಡಭಾಗದಲ್ಲಿದ್ದು ಈ ಜಾಗ ಬಲಭಾಗದಲ್ಲಿದೆ ರೋಡಿಂದ. ಜಾಗದ ವಿಸ್ತೀರ್ಣ 8 ಸೆಂಟ್ಸ್. ಕನ್ವರ್ಷನ್ 9 and 11 ಮಾಡಿದ್ದಾರೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಇದು ಕೂಡ ಜಾಗ ಚೌಕಾಕಾರದಲ್ಲಿದೆ, ಲೆವೆಲ್ ಇದೆ. ಒಂದ್ ಸೈಡ್ ನಲ್ಲಿ ಕಾಂಪೌಂಡ್ ವಾಲ್ ಇದೆ, ಇನ್ನು 3 ಸೈಡ್ ನಲ್ಲಿ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ರೇಟ್ನ ವಿಚಾರ ಮಾತಾಡೋದಾದ್ರೆ 1 ಸೆಂಟ್ಸ್ಗೆ 3,50,000 ರೂಪಾಯಿಗಳು. ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ. ಹಾಗೆ ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕರೆ ಮಾಡಿ ವಿಚಾರಿಸ್ಕೊಳ್ಬಹುದು ಅಂತ ಹೇಳ್ತಾ, ಇಂತಹದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತೇನೆ. ಜೈ ಶ್ರೀರಾಮ್.